ಬಿಗ್ ಬಾಸ್ ಕನ್ನಡ ಸೀಸನ್ 11 ಬರೋಬ್ಬರಿ 65ನೇ ದಿನಕ್ಕೆ ಕಾಲಿಟ್ಟಿದೆ. ಧನ್ರಾಜ್ 10ನೇ ವಾರ ಮನೆಯ ಕ್ಯಾಪ್ಟನ್ ಆಗಿದ್ದು, ಮನೆಯಲ್ಲಿ 2 ಟೀಮ್ ಮಾಡಿ ಮಸ್ತ್ ಮಜಾ ಟಿವಿ ಮತ್ತು ಧೂಳ್ ಧಮಾಕ ಟಿವಿ ಎಂದು ಹೆಸರಿಟ್ಟಿದ್ದಾರೆ. 2 ವಾಹಿನಿಗಳಿಗೆ ಈ ವಾರದ 3ನೇ ಟಾಸ್ಕ್ ಯೋಗ್ಯತೆಗೆ ಸವಾಲನ್ನು ಬಿಗ್ ಬಾಸ್ ನೀಡಿದ್ರು. ಇದರಲ್ಲಿ ಯೋಗ್ಯರಲ್ಲದ ಕಳಪೆ ಸದಸ್ಯರನ್ನು ಆಯ್ಕೆ ಮಾಡಿ ಸಮರ್ಥಕನೋರ್ವ ಕಳಪೆ ಎಂದು ವಿರೋಧ ತಂಡ ಆಯ್ಕೆ ಮಾಡಿದ ಸದಸ್ಯನನ್ನು ಸಮರ್ಥಿಸಿಕೊಳ್ಳಬೇಕು. ಸುರೇಶ್ ತಂಡದಿಂದ ಗೌತಮಿ ಅವರನ್ನು ಕಳಪೆ ಸದಸ್ಯ ಎಂದು ಧನ್ರಾಜ್ ಆಯ್ಕೆ ಮಾಡಿದ್ರು. ಎದುರಾಳಿ ತಂಡದಿಂದ ಚೈತ್ರ ಅವರು ಕಳಪೆ ಎಂದು ಸುರೇಶ್ ಆರಿಸಿದ್ರು. ಗೌತಮಿ ಅವರು ಸಮರ್ಥ ಎಂದು ವಾದಿಸಲು ಮಂಜಣ್ಣ ಬಂದ್ರೆ, ಚೈತ್ರ ಅವರು ಸಮರ್ಥ ಎಂದು ವಾದಿಸಲು ಮೋಕ್ಷಿತಾ ಬಂದ್ರು. ಉಸ್ತುವಾರಿಗಳಾಗಿ ತ್ರಿವಿಕ್ರಮ್ ಮತ್ತು ರಜತ್ ಅವರಿದ್ರು. 65ನೇ ದಿನದ ಸಂಚಿಕೆಯಲ್ಲಿ ಮನೆಯಲ್ಲಿ ಇರಲು ಯಾರಿಗೆ ಅರ್ಹತೆ ಇಲ್ಲ ಎಂದು ವಾದ ನಡೆದಾಗ ಶಿಶಿರ್, ಹನುಮಂತು ಮತ್ತು ಮೋಕ್ಷಿತಾ ಅವರು ಗೌತಮಿ ಅವರನ್ನು ಟಾರ್ಗೆಟ್ ಮಾಡಿ ಮಾತನಾಡಿದ್ರು. ಮೋಕ್ಷಿತಾ ಯುವರಾಣಿಯಾದಾಗ ಹೇಳಿದಂತೆ ಕೇಳುವುದಿಲ್ಲ ಎಂದು ಗೌತಮಿ ನಿರಾಕರಿಸಿದ್ರು. ಗೌತಮಿ ಕೇವಲ ತಪ್ಪನ್ನು ಕಂಡುಹಿಡಿಯುವುದು ಹೊರತು ಅವರ ತಪ್ಪು ಅವರಿಗೆ ಗೊತ್ತಾಗಲ್ಲ ಎಂದು ಮೋಕ್ಷಿತಾ ಪ್ರಶ್ನಿಸಿದ್ರು. ಇನ್ನು ಹನುಮಂತು ಕೂಡ ಪ್ರಶ್ನೆ ಎತ್ತಿ, ಮಂಜು ಇಲ್ಲದೆ ಗೌತಮಿ ಇಲ್ಲಿಯವರೆಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಗೆಳೆಯ ಗೆಳತಿ ಒಬ್ಬರನ್ನೊಬ್ಬರು ಬಿಟ್ಟು ಕೊಡಲ್ಲ ಎಂದ್ರು. ಇದೆಲ್ಲದನ್ನು ಮಂಜು ಸಮರ್ಥಿಸಿಕೊಂಡರು. ಗೆಳತಿಯನ್ನು ಬಿಟ್ಟು ಕೊಡಲಿಲ್ಲ. ಬಿಗ್ ಬಾಸ್ ಮನೆಯ ಒಳಗೆ ಪಾಸಿಟಿವ್ ಆಗಿರ್ತೀನಿ ಎಂದಿರುವ ಗೌತಮಿ ಜಾಧವ್ ಅವರ ಬಗ್ಗೆ ಮನೆಯಲ್ಲಿ ನೆಗೆಟಿವಿಟಿ ಆರಂಭವಾಗಿದೆ. ಯಾವಾಗಲೂ ಉಗ್ರಂ ಮಂಜು ಜೊತೆಗೆ ಮಾತ್ರ ಕಾಣಿಸಿಕೊಳ್ಳುತ್ತಾರೆ. ಆ ಕಾರಣದಿಂದ ಕೆಲವು ಟೀಕೆಗಳಿಗೂ ಗುರಿಯಾಗುತ್ತಾರೆ. ಗೌತಮಿ ಅವರು ಮಂಜು ಅವರನ್ನು ತನಗೆ ಬೇಕಾದಂತೆ ಆಡಿಸುತ್ತಾರೆ ಎಂಬ ಆರೋಪಗಳು ಇವೆ. ಒಟ್ಟಿನಲ್ಲಿ ನಿನ್ನೆಯ ಎಪಿಸೋಡ್ ವೀಕ್ಷಕರಿಗೆ ಮನರಂಜನೆ ನೀಡಿದಂತೂ ಸುಳ್ಳಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.